ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಂಧಾರಿಯನ್ನ ಬಂಧಿಸಲಾಗಿದೆ. ದೆಹಲಿಯ ಸಿಬಿಐ ಅಧಿಕಾರಿಗಳಿಂದ ಉಪನ್ಯಾಸಕಿಯನ್ನ ಅರೆಸ್ಟ್ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಂಧಾರೆ ಈಕೆಯನ್ನ ದೆಹಲಿಯ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನಲ್ಲಿ ಈವರೆಗೆ ಒಟ್ಟು 9 ಮಂದಿ ಲಾಕ್ ಆಗಿದ್ದಾರೆ. ಎಲ್ಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರೋದು, ಅದೆಲ್ಲದರ ನಡುವೆ ಈಗ ಒಬ್ಬೊಬ್ಬರಾಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಲಾಕ್ ಆಗ್ತಾ ಇದ್ದಾರೆ, ತಗಲಾಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಒಟ್ಟು 9 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ತೀವ್ರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಬಂಧಿತ ಮನೀಷಾ ಮಂಧಾರೆ ಏನಿದ್ದಾರೆ, NTA ಅಂದ್ರೆ ನೀಟ್ ಪರೀಕ್ಷಾ ಪ್ರಕ್ರಿಯೆಯ ತಜ್ಞರಾಗಿ ಅವರನ್ನ ನೇಮಕ ಕೂಡ ಮಾಡಲಾಗಿತ್ತು. ಹೀಗಾಗಿ ಬಾಟ್ನಿ ಏನಿದೆ, ಬಾಟ್ನಿ ಮತ್ತೆ ಝುವಾಲಜಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಳ್ಳುವಂತ ಅಧಿಕಾರವನ್ನ ಈಕೆ ಕೊಡಲಾಗಿತ್ತು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಆ ಅಧಿಕಾರವನ್ನ ಈಕೆ ದುರುಪಯೋಗ ಪಡಿಸ್ಕೊಂಡು ಈ ತರದ ಕೃತ್ಯದಲ್ಲಿ ಈಕೆ ಭಾಗಿಯಾಗಿದ್ಲು ಅನ್ನುವಂಥದ್ದು ಈಗ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಉಪನ್ಯಾಸಕಿ ಮನೀಷಾ ಏನಿದ್ದಾಳೆ, ಅಲ್ಲಿಗೆ ಇಲ್ಲಿವರೆಗೂ ಒಟ್ಟು 9 ಮಂದಿಯನ್ನ ಲಾಕ್ ಮಾಡಿ ತೀವ್ರ ವಿಚಾರಣೆಯನ್ನ ನಡೆಸುವಂತಹ ಕೆಲಸ ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿಗೆ ಮತ್ತೊಬ್ಬ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಸಿಬಿಐ ಆಫೀಸರ್ಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸ್ಪೆಷಲ್ ಡೆಸ್ಕ್ ಇಂದ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಾಗೆ ಲಾಕ್ ಆಗ್ತಾ ಇರೋದು, ಸದ್ಯ ಈಕೆಯ ಕೈವಾಡ ಏನಿತ್ತು ಇದರಲ್ಲಿ ಅಂತ? ಪ್ರಭು, ಏನಂದ್ರೆ ಇದು ಮೊದಲ ಬಾರಿಗೆ ರಾಜಸ್ಥಾನದ ಸಿಕಾರ್ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಉಪನ್ಯಾಸಕರು ದೂರು ನೀಡಿದ್ರು. ಆ ದೂರನ್ನ ಆಧರಿಸಿ, ಯಾಕಂದ್ರೆ ಅವರಿಗೆ ಕೇರಳ ಮೂಲದ ವ್ಯಕ್ತಿಯೊಬ್ಬ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಾಟ್ಸ್ಆಪ್ ಲಿಸ್ಟ್ ಕೊಟ್ಟಿದ್ದ. ಅದಾದ್ಮೇಲೆ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇದಾದ ಬಳಿಕ ಹೋಮ್ ಮಿನಿಸ್ಟ್ರಿ, ಕೇಂದ್ರ ಗೃಹ ಇಲಾಖೆಗೂ ಪತ್ರ ಬರೆದಿದ್ರು ಮತ್ತೆ NTA ಪತ್ರ ಬರೆದಿದ್ರು. ಇದಾದ ಬಳಿಕ ಸಿಬಿಐ ಇದು ವಿಚಾರಣೆಯನ್ನ ಆರಂಭಿಸಿತು. ಈ ವಿಚಾರಣೆ ಆರಂಭವಾದ ಬಳಿಕ ಇದುವರೆಗೆ 9 ಮಂದಿಯನ್ನು ಬಂಧಿಸಲಾಗಿದೆ. ಈಗ ಹೊಸದಾಗಿ ಬಂಧನಾಗ್ತಾ ಇರೋದು ಮನೀಷಾ ಗುರುನಾಥ್ ಮಂಧಾರೆ ಅಂತ. ಇವರು NTA ಬಯಾಲಜಿ ಅಂತ ಏನಿರುತ್ತೆ, ಬಾಟ್ನಿ ಮತ್ತೆ ಝುವಾಲಜಿಯ ವಿಷಯಗಳು, ಇದರ ತಜ್ಞರಾಗಿ ಒಂದು NTA ಮಾರ್ಗದರ್ಶನ ನೀಡ್ತಾ ಇದ್ರು. ಮತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಬಹುತೇಕ ಈಗ ಬಂಧನಕ್ಕೆ ಒಳಗಾಗಿರೋರೆಲ್ಲರೂ ಮಹಾರಾಷ್ಟ್ರ ಮೂಲದವರು. ಮೊದಲಿಗೆ ಮಹಾರಾಷ್ಟ್ರ ಮೂಲದ ಕೆಲವರನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ಮೈನ್ ಕಿಂಗ್ ಪಿನ್ ಅಂತ ಯಾರು ಕರೀತಾ ಇದ್ದಾರೆ, ಕೆಮಿಸ್ಟ್ರಿ ಪ್ರೊಫೆಸರ್ ಯಾರಾಗಿದ್ರು, ಅಂದ್ರೆ ರಿಟೈರ್ಡ್ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದ PV ಕುಲಕರ್ಣಿಯನ್ನ ನಿನ್ನೆ ಬಂಧನ ಮಾಡಿದ್ರು. ನಿನ್ನೆ ಅವರ ಸಂಪೂರ್ಣ ವಿಚಾರಣೆ ನಡೆಸಿದ ಬಳಿಕ ಬಯಾಲಜಿ ಪೇಪರ್ ಕೂಡ ಲೀಕ್ ಆಗಿದೆ. ಬಯಾಲಜಿ ಪೇಪರ್ ಕೂಡ ಲೀಕ್ ಮಾಡಿ ಕೆಲವು ವಿದ್ಯಾರ್ಥಿಗಳಿಗೆ ದುಡ್ಡಿಗಾಗಿ ಒಂದು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಎದುರಾಗಿತ್ತು. ಇದಾದ ಬಳಿಕ ಮನೀಷಾ ಗುರುನಾಥ್ ಮಂಧಾರೆ ಇವರನ್ನ ಬಂಧನ ಮಾಡಿದ್ರು. ಇವರ ಮುಖಾಂತರ ಗೊತ್ತಾಗಿದೆ ಏನಂದ್ರೆ, ಮನೀಷಾ ವಾಗ್ಮರೆ ಅಂತ ಇನ್ನೊಬ್ಬರು ಸಹ ಮಹಾರಾಷ್ಟ್ರ ಮೂಲದವರೇನಿದ್ದಾರೆ, ಆ ಮಹಿಳೆಯ ಜೊತೆಗೆ ಇವರು ಕಂಟಿನ್ಯೂಸ್ ಆಗಿ ಒಂದು ಲಿಂಕ್ ಇಟ್ಕೊಂಡು ಬಯಾಲಜಿ ಮತ್ತು ಬಯಾಲಜಿಯ ಪ್ರಶ್ನೆಗಳನ್ನ ಆಲ್ರೆಡಿ ಪರೀಕ್ಷೆಗಿಂತ ಮುಂಚೆನೆ ಏಪ್ರಿಲ್ 28, 29ಕ್ಕೆ ಲೀಕ್ ಮಾಡಿ ಮೇ 1ನೇ ತಾರೀಕು ರಾತ್ರಿ 11 ಗಂಟೆಗೆ, ಅಂದ್ರೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ಇತ್ತು. ಆ ಪರೀಕ್ಷೆಗಿಂತ 2 ದಿನದ ಮುಂಚೆ ಬಯಾಲಜಿ ಪೇಪರ್ ನ ಲೀಕ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ಇವತ್ತು ದೆಹಲಿಯಲ್ಲಿ ಅವರನ್ನ ವಿಚಾರಣೆ ನಡೆಸಿ ಅವರನ್ನ ಬಂಧಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.